ಹಲೋ ಮೈ ಡಿಯರ್ ಫ್ಯೂಚರ್ ನರ್ಸಿಂಗ್ ಆಫೀಸರ್ಸ್. ಸರ್, ನಾನು ಎಲ್ಲರ ಥರ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ದೀನಿ, MCQಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ, 6 to 8 to 10 ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ದೀನಿ. ನಾನು ಕೋಚಿಂಗ್ ಕೂಡ ತೊಗೊಂಡಿದ್ದೀನಿ. ಬಟ್ ಆದರೂ ಕೂಡ ನಂದು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತಿಲ್ಲ. ಪ್ರಿಲಿಮ್ಸ್ ಕ್ವಾಲಿಫೈ ಆದರೆ ಮೇನ್ಸ್ ಕ್ವಾಲಿಫೈ ಆಗ್ತಾ ಇಲ್ಲ. ಪ್ರಿಲಿಮ್ಸಲ್ಲಿ ಜಸ್ಟ್ 0.5 ಇಂದ ಹೋಯಿತು, 1 ಮಾರ್ಕ್ಸಿಂದ ಹೋಯಿತು. ಪ್ರಿಲಿಮ್ಸ್ ಕ್ವಾಲಿಫೈ ಆಗಿ ಮೇನ್ಸಲ್ಲಿ ಜಸ್ಟ್ 1 ಮಾರ್ಕ್ಸಿಂದ ಹೋಯಿತು ಅಂತ ಈ ಥರ ತುಂಬ ಜನ ಕ್ಯಾಂಡಿಡೇಟ್ಸ್ದು ಕಂಪ್ಲೇಂಟ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಅಂತಲ್ಲ, ನೀವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹಾರ್ಡ್ ವರ್ಕ್ ಅಷ್ಟೇ ಮ್ಯಾಟ್ರ್ ಆಗಲ್ಲ. ನಾವು ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕಾದ್ರೆ ಕೆಲವೊಂದು ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕಾಗತ್ತೆ. ಆ ಸ್ಟ್ರಾಟಜಿ ನಿಮ್ಮದು ಕರೆಕ್ಟ್ ಆಗಿಲ್ಲ. ನಿಮ್ಮದು ಹಾರ್ಡ್ ವರ್ಕ್ 100% ಇದೆ, ಬಟ್ ನಿಮ್ಮದು ಸ್ಟ್ರಾಟಜಿ ಕರೆಕ್ಟ್ ಆಗಿಲ್ಲ. ಕ್ವಶನ್ಸ್ ಅಟೆಂಪ್ಟ್ ಮಾಡುವಂಥ ಟ್ರಿಕ್ ಗೊತ್ತಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಸೊ ನೀವು ಫೇಲ್ ಆಗ್ತಿರೋದು ನಿಮ್ಮ ಹಾರ್ಡ್ ವರ್ಕಲ್ಲ, ನೀವು ಫೇಲ್ ಆಗ್ತಿರೋದು ನಿಮ್ಮದು ಸ್ಟ್ರಾಟಜಿಯಲ್ಲಿ. ಸೊ ನಾನು ಕೆಲವೊಂದು ಸ್ಟ್ರಾಟಜಿಗಳನ್ನ ಹೇಳ್ತೀನಿ ಸುಕೆ. ಸೊ ಅದನ್ನು ಫಾಲೋ ಮಾಡಿದ್ರೆ ನಾನು 100% ನಿಮಗೆ ನಾನು ಅಶೂರೆನ್ಸ್ ಕೊಡ್ತೀನಿ. ಯಾರ್ಯಾರು ಪ್ರಿಲಿಮ್ಸ್ ಜಸ್ಟ್ 0.5 ಇಲ್ಲ 1 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇದೆ, ಇಲ್ಲ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿ ಮೀನ್ಸಲ್ಲಿ 1 ಮಾರ್ಕ್ಸಿಂದ ಮಿಸ್ ಆಗ್ತಿದೆ ಅನ್ನೋರಿಗೆ ನಾನೊಂದು ಟ್ರಿಕ್ನ ಹೇಳ್ತಾ ಇದ್ದೀನಿ. ಅದನ್ನು ಫಾಲೋ ಮಾಡಿದ್ರೆ ನಾನು ನಿಮಗೆ 100% ನನ್ನ ಕಡೆಯಿಂದ ನಿಮಗೆ ಅಶೂರೆನ್ಸ್ ಕೊಡ್ತೀನಿ, ನೀವು ಸಕ್ಸಸ್ ಆಗೇ ಆಗ್ತೀರಾ. ಅದನ್ನು ಒಂದು ಸರಿ ಫಾಲೋ ಮಾಡಿ ನೋಡಿ, ಓಕೆನಾ? ಸೊ ಆ ವಿಡಿಯೋನ ನಾನು ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋನ ನೀವು ಖಂಡಿತ ನೋಡಿ. ನಿಮ್ಗೆ ಪಕ್ಕ ಅನ್ಸುತ್ತೆ, ಯಾವ್ದು ಸರ್ ನೀವು ಇವಾಗ ಹೇಳಿದ್ದು ನಿಜವಾಗ್ಲೂ ಕರೆಕ್ಟ್ ಆಗಿದೆ, ನಾವು ಇದೇ ಥರ ಮಿಸ್ಟೇಕ್ನ ಮಾಡ್ತಾ ಇದ್ದೀವಿ, ಸೊ ಇನ್ನು ಮುಂದೆ ನಾವು ಇದು ಮಿಸ್ಟೇಕ್ ಆಗಲ್ಲ ಅಂತ ನೀವು 100% ನೀವು ಹೇಳ್ತೀರಾ. ಸೊ ಆ ವಿಡಿಯೋನ ನಾನು ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡ್ತಿರೋ ಹಾರ್ಡ್ ವರ್ಕ್ ಜೊತೆಗೆ ನಮ್ಮ ಕಾಮನ್ ಸೆನ್ಸು, ಆಮೇಲೆ ನಮ್ಮ ಕ್ವಶನ್ಸ್ ಮಾಡುವಂಥ ಸ್ಟ್ರಾಟಜಿ, ಆಮೇಲೆ ಟ್ರಿಕ್ಕು ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನು ನಿಮ್ಮ ಥರನೇ ಎಲ್ಲ ಒಂದು 15 ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ದೆ, ಡೈಲಿ ಸ್ಟಡಿ ಮಾಡ್ತಾ ಇದ್ದೆ, ಕಂಟಿನ್ಯೂಸು ಆನ್ಲೈನ್ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೆ, ಆಮೇಲೆ ಎಲ್ಲ ಶಾರ್ಟ್ಸ್ ನೋಟ್ಸ್ಗಳನ್ನ ಎಲ್ಲನೂ ಮಾಡ್ತಾ ಇದ್ದೆ. 100% ಎಫರ್ಟ್ ಹಾಕ್ತಾ ಇದೆ. ಬಟ್ ನಾನು ಮಿಸ್ ಮಾಡ್ತಿರೋದೇನಪ್ಪ ಅಂತಂದರೆ, ನಾನು ಕೂಡ ನಿಮ್ಮ ಥರ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೆ. ಸೊ ಆ ಮಿಸ್ಟೇಕಿಂದ ನಮ್ಮದು ಅದೇ ನಾನೇನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಕೂಡ ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ. ಸೊ ಆ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ವಿಡಿಯೋನ ನೀವು ತಪ್ಪದೆ ಆ ಯೂಟ್ಯೂಬ್ ವಿಡಿಯೋನ ನೋಡಬೇಕು. ಸೊ ಆದಷ್ಟು ಬೇಗ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಜೆಸ್ಟ್ ಮಾಡಿ. ನಾನು ಹೇಳ್ತಿರುವಂಥ ಕೆಲವೊಂದು ಏನೊಂದು ಎಕ್ಸ್ಪೀರಿಯನ್ಸ್ ಇದೆ, ಅದರ ಬೇಸ್ಡ್ ಮೇಲೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ 100% ಅದು ವರ್ಕೌಟ್ ಆಗೇ ಆಗತ್ತೆ, ನಾನು ನಿಮ್ಗೆ ಶೋರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.